ನನಗೆ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು. ಏನು ಮಧು ಬಂಗಾರಪ್ಪನವ್ರಿಗೆ ಇಂಥ ಖಾತೆ ಕೊಟ್ಬಿಟ್ರಲ್ಲ, ಇವ್ರು ಹೆಂಗೆ ಮಾಡ್ತಾರಂತ ನಾ ತಿಳ್ಕೊಂಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತು ಹೆಂಗೆ ಕೆಲಸ ಮಾಡಕತ್ತೆ ಅಂದ್ರೆ, ಇಡೀ ರಾಜ್ಯದಲ್ಲಿ ಕೆಪಿಎಸ್ಸಿ ಶಾಲೆಗಳನ್ನು ತೆರೆಯೋದ್ರ ಮೂಲಕ 1ನೇತಿಂದ ಹಿಡ್ಕೊಂಡು 12ನೇ ಮಟ್ಟಿಗೆ ಒಂದೇ ಕಾಂಪೌಂಡ್ ನಲ್ಲಿ ಅದಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ 3 ಕೋಟಿ 4 ಕೋಟಿ 5 ಕೋಟಿ ಹಣ ಕೊಟ್ಟು ಇವತ್ತು ಡೆವಲಪ್ಮೆಂಟ್ ಮಾಡತಕ್ಕಂತ ಒಂದು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಒಂದು ಇದಕ್ಕೆ ವಿಶೇಷವಾದಂತ ಒತ್ತನ್ನು ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಕೂಡ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದು ಬಹಳ ಕಠಿಣ ಆಗಿತ್ತು. ಇವತ್ತು ಆ ಹಾಜರಾತಿ ಮತ್ತು ಫಲಿತಾಂಶ ಹೆಚ್ಚು ಮಾಡಲಿಕ್ಕೆ ನಮ್ಮ ಎಲ್ಲಾ ಶಿಕ್ಷಕರು ರಾಜ್ಯಾದ್ಯಂತ ಇವತ್ತು ತಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ DDP ಅವರು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮೇಲಿನ ಮೇಲೆ ಮೀಟಿಂಗ್ ಮಾಡಿ ಅದಕ್ಕೊಂದು ವಿಶೇಷವಾದಂತ ವ್ಯವಸ್ಥೆಯನ್ನು ಮಾಡಕತ್ತಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದ್ರ ಮೂಲಕ 640 ಕೋಟಿ ರೂಪಾಯಿ ಇವತ್ತು ಶಾಲಾ ಕಾಲೇಜುಗಳಿಗೆ ಕಟ್ಟಡ ಮತ್ತು ಪೀಠೋಪಕರಣ ಎಲ್ಲ ವ್ಯವಸ್ಥೆಗೆ ಅವರು ತೀರ್ಮಾನ ಮಾಡ್ಯಾರ. ಮತ್ತು ಖಾಲಿ ಇದ್ದಂತ ಯುವಕರಿಗೆ ಮೊನ್ನೆ ಧಾರವಾಡದಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದಂತ ಹುಡುಗರು ವಿದ್ಯಾರ್ಥಿಗಳು ನೌಕರಿಗಾಗಿ ಕಳೆದ 3-4-5-6 ವರ್ಷ ಹಂಗ ವೇಟ್ ಮಾಡಕತ್ತಾರ. ಅವರು ಸ್ಟಡಿ ಮಾಡಿ ಮಾಡಿ ಇಡೀ ರಾಜ್ಯದಿಂದ ಆ ಬೆಂಗಳೂರಿಗೆ ಸ್ಟಡಿ ಮಾಡಲಿಕ್ಕೆ ಬಂದು ಕ್ಯಾಂಪ್ ಹಾಕ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿರ್ತಾರೆ. ಆ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಾಗ ಕನಿಷ್ಠ ನನ್ನ ಇದನ್ನ ಟೋಟಲ್ ಲೆಕ್ಕ ಹಾಕಿದೆ 50,000 ಜನ ಇವತ್ತೇ ನೇಮಕಾತಿ ಮಾಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರ ಇಡೀ ಸದನ ಅವರಿಗೆ ಅಭಿನಂದನೆಗಳನ್ನ ಹೇಳ್ಬೇಕಾಗತ್ತೆ. ಆ ಹುಡುಗರು ಹೋರಾಟ ಮಾಡಿದ್ರು ಮೊನ್ನೆ. ಆ ಹುಡುಗರಿಗೆ ಏನೋ ಬೇರೆ ತಲೆ ತಿದ್ದಕ್ಕೆ ಹೋದ್ರೆ ಅವ್ರು ಯಾರ ಮಾತು ಕೇಳಿಲ್ಲ. ನೀವು ಯಾರು ಏನು ಹೇಳಕ್ ಬರಬೇಡ್ರಿ, ನಾವ್ ಏನಿದ್ರು ನಮ್ಮ ನೌಕರಿ ಬೇಕನ್ನುವಂತ ಒತ್ತಾಯವನ್ನು ಮಾಡಿದ್ರು. ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 50,000ಕ್ಕಿಂತ ಹೆಚ್ಚು ಈ ಬಾರಿನೇ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡ್ರ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ತಕ್ಕಂಥದ್ದು, ಆ ಮೊಬೈಲ್ನಿಂದ ಕೆಟ್ಟ ಪರಿಣಾಮ ಆಗ್ತಕ್ಕಂಥದ್ದು ಅದು ತಪ್ಪಬೇಕು ಅಂತ ಹೇಳಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲದ ಬಳಕೆಯನ್ನ ನಿರ್ಬಂಧ ಮಾಡತಕ್ಕಂಥ ತೀರ್ಮಾನ ತೆಗೆದುಕೊಂಡಾರೆ.